ವರ್ಷಕ್ಕೆ ಒಂದೇ ಬಾರಿ ಬರುವಂತದ್ದು ಭೀಮ್ ಅಮಾವಾಸ್ಯೆ. ಭೀಮ್ ಅಮಾವಾಸ್ಯೆ ದಿನ ಕೆಲವರಿಗೆ ಮದುವೆ ಆಗಿಲ್ಲ, ನಿಮ್ಗೆ ಕಂಕಣ ದಾರ ಕಟ್ಟಿದ್ದೆ ಆದ್ರೆ 100ಕ್ಕೆ 101% ಸಿಗುತ್ತೆ. ಈ ಕ್ಷೇತ್ರಕ್ಕೆ ಬಂದು ಯಾವ ವ್ಯಕ್ತಿ ತಗೊಂಡು ಹೋಗ್ತಾರೋ ಅವ್ರಿಗೆ ಖಂಡಿತ ಫಲ ಸಿಕ್ಕಿರುವಂತಹ ಉದಾಹರಣೆಗಳು. ತಲೆನೋವು ಅನ್ನೋದೊಂದು ಸಮಸ್ಯೆ ಇತ್ತು, ಅದು ಒಳ್ಳೇದಾಯ್ತು ಅಂತ ಅನ್ಸಿದೆ. ನನ್ಗೆ 1 ತಿಂಗಳಿಗೇನೆ ರಿಸಲ್ಟ್ ಗೊತ್ತಾಗಿದೆ ಸರ್, ತುಂಬಾ ಚೆನ್ನಾಗಿದೆ. ಮತ್ತೆ ಅಂಜನೆ ಎಲ್ಲ ಕೊಟ್ಟರು. ನನ್ನ ಮಗಳು ಹಿಂಗೆ ಕಾಣಿಸ್ತಾ ಇದೆ, ಸ್ವಲ್ಪ ಮುಖ ಯಾರದು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು. ನಾವೇನು ಅಂದ್ಕೊಂಡಿದ್ದು ಅದನ್ನು ಅವರು ಕ್ಲಿಯರ್ ಆಗಿ ಹೇಳಿದ್ರು, ಹಿಂಗಾಗಿದೆ ಹಿಂಗಿದೆ ಅಂತ. ನಮಗೆ ನಮ್ಮ ಮನಸ್ಸು ಸಮಾಧಾನ ಆಗೋ ರೀತಿ ಹೇಳಿದ್ರು. ನಮಗೆ ನಂಬೋದು ತುಂಬಾ ನಂಬಿಕೆ ಇದೆ ಈ ದೇವ್ರ ಮೇಲೆ, ವಿಜಯ ಕಾಳೇಶ್ವರಿ ಮೇಲೆ ತುಂಬ ನಂಬಿಕೆ ಇದೆ ಅನ್ನಿಸಿದೆ. ಭೀಮ್ ಅಮಾವಾಸ್ಯೆ ದಿನ ಬಂದು ವಿಶೇಷವಾಗಿರುತ್ತೆ. ಗಂಡ ಹೆಂಡತಿ ಇಬ್ರು ಕೂಡ ಕ್ಷೇತ್ರಕ್ಕೆ ಬಂದು ನಾವು ಕೊಡುವಂತ ರಚ್ಚೆದಾರನ ಕೈಗೆ ಕಟ್ಟೋದ್ರಿಂದ ಕೆಲವರಿಗೆ ಮಾಂಗಲ್ಯ ದೋಷ ಇದ್ರೂ ಕೂಡ ಪರಿಹಾರ ಆಗ್ತದೆ. ಕೆಲವರಿಗೆ ಗಂಡ ಹೆಂಡತಿರ ಕಲಹ, ಮನೆಯಲ್ಲಿ ಸಮಾಧಾನ ಇಲ್ಲ, ನೆಮ್ಮದಿನೇ ಇಲ್ಲ ಅನ್ನುವಂಥವ್ರು ಕ್ಷೇತ್ರಕ್ಕೆ ಬಂದು ಕೊಡುವಂತ ರಚ್ಚೆನ ಆ ದಿನ ದೇವರ ಸನ್ನಿಧಿಲಿ ಮುಂದೆ ಗಂಡನಿಗೆ ಹೆಂಡತಿ ಕಟ್ಟಬೇಕು, ಹೆಂಡತಿಗೆ ಗಂಡನ ಕೈಯಲ್ಲಿ ಕಟ್ಟಿಸಿದ್ರೆ ನಿಮ್ಗೆ 100ಕ್ಕೆ 101% ಪರಿಹಾರ ಸಿಗುತ್ತೆ. ಯಾರಿಗೆ ಮದುವೆ ಆಗಿಲ್ಲ, ಮಂಗಳ ಕಾರ್ಯದಲ್ಲಿ ವಿಳಂಬ ಇದೆ, ಈ ಕೊಡುವಂತ ದಾರನ ಮನೆಯಲ್ಲಿ ಅಥವಾ ಇಲ್ಲೇ ಕ್ಷೇತ್ರದಲ್ಲಿ ಬಂದು ಕಟ್ಟೋದ್ರಿಂದ ನಿಮ್ ಸಮಸ್ಯೆ 100ಕ್ಕೆ 101% ರಿಸಲ್ಟ್ ಸಿಗುತ್ತೆ. ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ಬನ್ನಿ, ಖಂಡಿತ ಫಲ ಸಿಗುತ್ತೆ. ನಂದು VC ಫಾರ್ಮ್ ಇಂದ ಬಂದಿರೋದು, ಇಲ್ಲೇ ಮಂಡ್ಯ VC ಫಾರ್ಮ್ ಇಂದ. ನಾನು ಆನ್ಲೈನಲ್ಲೇ ನೋಡ್ಬಿಟ್ಟು ಬಂದಿದ್ದು, ಯಾರೂ ಹೇಳಿಲ್ಲ. ಹಿಂಗೆ ಬಂದಾಗ ನಾನು ಫಸ್ಟ್ ಟೈಮ್ ಬಂದಾಗ ನಂಗೆ ಏನೂ ಗೊತ್ತಿರಲಿಲ್ಲ. ಟಿಕೆಟ್ ತೊಗೊಂಡು ಹೋದ್ವಿ ಒಳಗಡೆ ಹೋದಾಗ ತಕ್ಷಣ ಅವರು ನಂದು ಏನು ಸಮಸ್ಯೆ ಇದೆ ನಾನು ಹೇಳ್ಕೊಳ್ಳೋಕ್ಕಿಂತ ಮುಂಚೆನೇ ಗುರುಗಳು ಅವರೇನೆ ಕವಡೆಶಾಸ್ತ್ರ ಆ ಥರ ಏನು ಇಲ್ದೇ ಸುಮ್ಮನೆ ಅಂಜನದಲ್ಲಿ ನೋಡ್ಬಿಟ್ಟು ಎಲ್ಲ ನಾನು ಫಸ್ಟು ಹುಟ್ಟು ಬೆಳೆದಿಂದ ಹಿಡಿದು ಇದುವರೆಗೂ ಯಾವ ಥರ ಆಯಿತು, ನಾನು ಯಾವ ಥರ ಸಮಸ್ಯೆ ಅನುಭವಿಸ್ತಿದ್ದೀನಿ ಎಲ್ಲನೂ ಹೇಳಿದ್ರು. ಬಟ್ ನಾನು ಕುಂಕುಮ ಹಾಕೊಂಡಿದ್ದೀನಿ, ಆದರೆ ನನ್ನ ಹಸ್ಬೆಂಡ್ ಇಲ್ಲ ಅನ್ನೋದು ನಾನೇನು ಅವ್ರಿಗೆ ಹೇಳಿರಲಿಲ್ಲ. ಅದನ್ನು ಅವರೇ ಹೇಳಿದ್ರು, ಎಲ್ಲ ಥರ ಸಮಸ್ಯೆಗಳು ಏನಿದೆ ಎಲ್ಲನೂ ಹೇಳಿ. ಅದಾದಮೇಲೆ ನನಗೆ ಒಳ್ಳೇದಾಗಿದ್ದು ಅಂತ ಬಂದರೆ ನನಗೆ ತುಂಬ ಹುಷಾರಿರಲ್ಲ ಅಂತ ಯಾವಾಗೂ ಹಾಸ್ಪಿಟಲು ತಲೆನೋವು ಅನ್ನೋದೊಂದು ಸಮಸ್ಯೆ ಇತ್ತು. ಇಲ್ಲಿಗೆ ಬಂದು ಒಂದು ಅಮಾವಾಸ್ಯೆ ಮತ್ತು 2 ಅಮಾವಾಸ್ಯೆ 3 ಹುಣ್ಣಿಮೆ ಮಾಡಿ ಅಂತಂದ್ರು. ಲಾಸ್ಟ್ ಹುಣ್ಣಿಮೆಗೆ ಬಂದು ಹೋಗಿದ್ದೀನಿ ಅಷ್ಟೇ. ಇದು 3ನೇ ಹತ್ತಿ ಬರ್ತಿರೋದು. ಹುಣ್ಣಿಮೆಗೆ ಬಂದು ಅವ್ರು ಹೇಳಿದ್ದು ಇದನ್ನ ಮಾಡ್ಬಿಟ್ಟು ಹೋದೆ. ಅದು ಒಳ್ಳೇದಾಯ್ತು ಅಂತ ಅನ್ಸಿದೆ. ನನಗೆ 1 ತಿಂಗಳಿಗೇನೆ ರಿಸಲ್ಟ್ ಗೊತ್ತಾಗಿದೆ ಸರ್, ತುಂಬ ಚೆನ್ನಾಗಿದೆ. ವಿಜಯಕಾಳಿ ಅಮ್ಮನವ್ರ ಬಗ್ಗೆ ಹೇಳ್ಬೇಕಂತ ಅಂದರೆ ಒಂದು ಪವಾಡ ಪುರುಷ ದೇವರು ಅಂತ ಹೇಳ್ಬೋದು. ಯಾಕೆಂದರೆ ಪವಾಡನೇ ಆದಂಗೆ. ನನಗಂತೂ ನನ್ನ ಲೈಫಲ್ಲಿ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀನಿ, ಎಲ್ಲ ಕಡೆ ತಿರುಗಿದ್ದೀನಿ, ಬಟ್ ಈ ಥರ ಆಗಿಲ್ಲ. ಮತ್ತು ಅವರು ಅಷ್ಟೇ ಗುರುಗಳು, ನಾವ್ ಯಾರು ಏನು ಅಂತಾನೆ ಗೊತ್ತಿಲ್ಲದೆ ಇರೋದು ಎಲ್ಲ ನಮ್ಮ ಲೈಫಲ್ಲಿ ಏನಾಗಿದೆ ಅನ್ನೋದನ್ನ ಹೇಳ್ತಾರೆ ಅಂದ್ರೆ ಒಂದು ಪವಾಡನೇ ಸರ್. ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡಬೇಕು ಅಂತಿದ್ದಾರೆ, ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಫಲಕ್ಕೆ ಅದರಿಂದ ಸಮಸ್ಯೆ ಬರುತ್ತೆ. ಆರ್ಥಿಕ ಸಮಸ್ಯೆ ಇರುವಂಥವ್ರು, ದುಡ್ಡು ಕೊಟ್ಟರು ಹಣ ವಾಪಸ್ ಬರ್ತಿಲ್ಲ, ಎಲ್ಲ ರೀತಿ ಎಷ್ಟೇ ಕಡೆ ಹೋದ್ರೂ ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರು, ನಿಮ್ಮ ಮನೆಯಲ್ಲಿ ಇರುವಂಥ ಹಸುಗಳಿಗೆ ಹಾಲುಗೆಡ್ಡೆನ ಬೇಯಿಸಿ ತಿನ್ಸೋದ್ರ ಜೊತೆಗೆ 5 ಶುಕ್ರವಾರ ಅಥವಾ 5 ಭಾನುವಾರ ಮಾಡಿ ಎಡಗೈಯಲ್ಲಿ 8 ಅಂತ ರೆಡ್ ಪೆನ್ನಲ್ಲಿ ಬರೆಯೋದ್ರಿಂದ ಕೊಟ್ಟರು ಹಣ ವಾಪಸ್ ಬರುವಂಥದ್ದಾಗ್ತದೆ. ಸಾಲ ಬಾಧೆಯಿಂದ ಮುಕ್ತಿ ಸಿಗುವಂಥದ್ದಾಗ್ತದೆ. ನಂಬಿಕೆ ಶ್ರದ್ಧಾ ಭಕ್ತಿಯಿಂದ ಮಾಡಿ, ಖಂಡಿತ ಫಲ ಸಿಗುತ್ತೆ. ಪರ್ಸನಲ್ ಸಮಸ್ಯೆಗೋಸ್ಕರ ಮನೆ ಸೇಲ್ ಮಾಡ್ತವ್ರೆ, ಒಳ್ಳೆ ರೀತಿಯಲ್ಲಿ ಸೇಲ್ ಆಗ್ಬೇಕು, ಅನುಕೂಲ ಆಗುತ್ತಾ ಅಂತ ಕೇಳ್ತಾರೆ. ಆಗತ್ತೆ ಅನ್ನೋದಾದ್ರೆ ಬಲಕ್ಕೆ, ನಿಧಾನ ಆಗತ್ತೆ ಅಂದ್ರೆ ಎಡಕ್ಕೆ ಅಮ್ಮ. ಯಾವ ಕಡೆಗೆ ಆಯ್ತು? ಬಲಕ್ಕೆ ಆಗತ್ತೋ. ನನ್ನ ಹೆಸರು ದಿಶಾ, ನಾನು ಮೈಸೂರಿಂದ ಬಂದಿದ್ದೀನಿ. ಅದು ನಮ್ಮ ಮನೇಲಿ ಒಂದು ಚೈನ್ ಕಳೆದೋಗಿತ್ತು. ಈಗ ಈ ದೇವಸ್ಥಾನಕ್ಕೆ ಬಂದಾಗ ನನಗೆಲ್ಲ ಗೊತ್ತಾಯಿತು. ಅದು ಅನ್ಬೇಕಂದ್ರೆ ಯಾರೋ ಒಬ್ಬರು ನಮ್ಮ ಮನೆಗೆ ಬಂದು ಚೈನ್ ಎತ್ಕೋಗಿರೋದು. ಅಂದರೆ ಅವ್ರ ಮುಖ ಕಾಣಿಸ್ತಿಲ್ಲ ನನಗೆ, ಇನ್ನು ಅವ್ರ ಪ್ಲೇಟ್ ನಂಬರು ಕಾಣಿಸ್ತು, ಗಾಡಿಯಿಂದ ಬಂದಿದ್ದು ಕಾಣಿಸ್ತು, ನಮ್ಮ ಮನೆ ಒಳಗಡೆ ಬಂದಿದ್ದು ಕಾಣಿಸ್ತು ಅಷ್ಟೇ. ಅಂಜನ ಕೊಟ್ಟರು, ಅದು ನನಗೆ ಕಾಣಿಸಿದ್ದು ಅವ್ರು ಕೊಟ್ಟರಲ್ಲ, ಅವ್ರು ಕೊಟ್ಟಿದ್ದು 10 ನಿಮಿಷ ಅಂತ ಅಂದ್ಬಿಟ್ಟು ಕಾಣಿಸ್ತು. ಆಗ ನಾನು ನೋಡಾದ್ಮೇಲೆ ಸರ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದೋ
ತುಂಬ ಒಳ್ಳೆಯದು ಅನ್ನೋಂಥ ಭಾವನೆ ಬಂತು ನಮಗೆ. ಹಂಗಾಗಿ ನಾವೇನು ಮಾಡೋದು ಅಂದರೆ ನಮ್ಮ ಮಗಳ ಕೈಲಿ ಅಂಜನ ಕೊಡಿಸ್ದು. ಅವಾಗ ಅವಳು ಸ್ವಲ್ಪ ಕಾಣಿಸ್ತಾ ಇದೆ ಅಂತ ಹೇಳಿದ್ಲು. ಚಿನ್ನ ಸ್ವಲ್ಪ ಮನೇಲಿ ಸ್ವಲ್ಪ ಕಳೆದೋಗಿತ್ತು. ಕಳ್ತನ ಆಗಿತ್ತು ಅನ್ನೋದಕ್ಕಿಂತ ಕಳೆದೋಗಿತ್ತು ಅದು. ಹಂಗಾಗಿ ಅದನ್ನು ತುಂಬ ಒಂದು 4 ಮಂತ್ 5 ಮಂತ್ ಆಗಿತ್ತು. ಕೆಲವೊಂದು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದಾಗ ಕೆಲವರು ಹೇಳಿದಾಗ ನಮಗೆ ನಂಬೋದು ಅನ್ನೋ ಒಂದು ವಿಶ್ವಾಸ ಬಂದ ಮೇಲೆ ನಾವು ಬೆಳಿಗ್ಗೆ 7 ಗಂಟೆಗೆ ಬಂದು ಕಾದು ಮತ್ತು ಅಂಜನ ಎಲ್ಲ ಕೊಟ್ಟರು. ನನ್ನ ಮಗಳು ಹಿಂಗೆ ಕಾಣಿಸ್ತಾ ಇದೆ, ಸ್ವಲ್ಪ ಮುಖ ಯಾರ್ದು ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಗುರುಗಳ ಹತ್ರ ಕೇಳಿದಾಗ ಗುರುಗಳು ಒಂದು 10 ನಿಮಿಷ ವೆಯ್ಟ್ ಮಾಡಿ ಅಂತ ಅವರು ನಮ್ಗೇನು ಅನಿಸಿದ್ದು, ನಮ್ಮ ಮನಸ್ಸಲ್ಲಿ ಏನು ಅನ್ಕೊಬಂದಿದ್ದು ಎಲ್ಲನೂ ಕರೆಕ್ಟಾಗಿ ಹೇಳಿದ್ರು. ಅವರು ಅದ್ರ ಬಗ್ಗೆ ಏನು ನಾವೇನು ಅನ್ಕೊಬಂದಿದ್ದು ಅಥವಾ ನಮ್ಮನ್ನ ಯಾರು ಏನು ಕೇಳಿಲ್ಲ, ಬಂದು ಏನು ಕೇಳಿಲ್ಲ. ಬಟ್ ಅವರು ನಮ್ಮ ಮನಸ್ಸಲ್ಲಿದ್ದನ್ನು ಯಾವ ಥರ ಹೇಳಬೇಕು ಅಂದರೆ ನಾವೇನು ಅಂದ್ಕೊಂಡಿದ್ದು ಅದನ್ನು ಅವರು ಕ್ಲಿಯರಾಗಿ ಹೇಳಿದ್ರು. ಹಿಂಗಾಗಿದೆ ಹಿಂಗಿದೆ ಅಂತ ನಮಗೆ ನಮ್ಮ ಮನಸ್ಸು ಸಮಾಧಾನ ಆಗೋ ರೀತಿ ಹೇಳಿದ್ರು. ನಮಗೆ ನಂಬೋದು ತುಂಬಾ ನಂಬಿಕೆ ಇದೆ ಈ ದೇವ್ರ ಮೇಲೆ, ವಿಜಯಕಾಳೇಶ್ವರಿ ಮೇಲೆ ತುಂಬ ನಂಬಿಕೆ ಇದೆ ಅನ್ನಿಸಿದೆ. ಹಂಗಾಗಿ ಈ ಕ್ಷೇತ್ರದಲ್ಲಿ ಇನ್ನೂ ತುಂಬ ಒಳ್ಳೆಯದಾದರೆ ನಾವು ಮತ್ತೆ ಬರ್ತೀವಿ ಅಂತ ಹೇಳ್ತಿದ್ದೆ ಸರ್. ಬೆಳಕಲ್ಲಿ ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ.